ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಜಪ್ತಿ ಮಾಡಿದ್ದ 56 ಲಕ್ಷ ರೂಪಾಯಿ ಮೌಲ್ಯದ 109 ಕೆಜಿ ಗಾಂಜಾವನ್ನ ನಾಶಗೊಳಿಸಲು ನ್ಯಾಯಾಲಯವು ಅನುಮತಿ ನೀಡಿದ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಜಪ್ತಿ ಮಾಡಿದ್ದ 109 ಕೆಜಿ ಗಾಂಜಾವನ್ನ ನ್ಯಾಯಾಲಯ ಮತ್ತು ಪರಿಸರ ಇಲಾಖೆಯ ಅನುಮತಿಯೊಂದಿಗೆ ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಎಸ್ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಘಟಕದಲ್ಲಿ ನಾಶಪಡಿಸಲು ರವಾನಿಸಿದ್ರ. ಈ ಕುರಿತು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರ. ಆ 38 ಕೇಸಸ್ ಅಲ್ಲಿ ನಾವು 75 ಕೆಜಿ ಗಾಂಜಾ ಸೀಸ್ ಮಾಡಿದ್ದೀವಿ. ಸೊ ಈಗ ನಾವು ಇವತ್ತು ಈ ಗಾಂಜಾ ವಗೇರ ನಾವು ಗಾಂಜಾ ಮತ್ತು ಬೇರೆ ಮಾದಕ ವಸ್ತುಗಳು ಏನು ನಾವು ಜಪ್ತಿ ಮಾಡ್ತಾ ಇದ್ದೀವಿ, ಕೇಸಸಲ್ಲಿ ಸೀಸ್ ಮಾಡ್ತಾ ಇದ್ದೀವಿ, ಅದನ್ನು ಕೋರ್ಟಿಂದ ಪರ್ಮಿಷನ್ ತಗೊಂಡು ಪರಿಸರ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಅದನ್ನು ಡಿಸ್ಪೋಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಡಿಸ್ಟಿಕಲ್ಲಿ ಟೋಟಲ್ ಅರೌಂಡ್ 21 ಕೇಸಸ್ದು ನಮಗೆ ಅನುಮತಿ ಸಿಕ್ಕಿದೆ ಕೋರ್ಟಿಂದ ಮತ್ತು ಪರಿಸರ ಇಲಾಖೆಯಿಂದ. ಸೊ ನಾವು ಕೋರ್ಟ್ ಅನುಮತಿ ತಗೊಂಡು ಟೋಟಲ್ 21 ಕೇಸಸಲ್ಲಿ ಅರೌಂಡ್ 100 ಕೆಜಿ 109 ಕೆಜಿ ಗಾಂಜಾದು ಮೌಲ್ಯ ಟೋಟಲ್ ಅರೌಂಡ್ 56 ಲಕ್ಷ ಇದೆ. ಈ 109 ಕೆಜಿ ಗಾಂಜಾ ಇವತ್ತು ನಾವು ಸೆಂಚುರಿ ರಿಫೈನರಿ ಹೊಸಕೋಟೆಯಲ್ಲಿ ಡಿಸ್ಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಕಳೆದ ಒಂದು ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎನ್ಡಿಪಿಎಸ್ ಪ್ರಕರಣಗಳನ್ನ ದಾಖಲಿಸಿದ್ದು 57 ಜನ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಲಾಗಿದೆ. ಆರೋಪಿಗಳಿಂದ 56 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿ ಮಾಡಲಾಗಿದೆ. ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲವು ಕಡೆ ಗಾಂಜಾ ಬೆಳೆಯುತ್ತಿರುವುದು ವಿಪರ್ಯಾಸ. ಕಳೆದ ವರ್ಷಕ್ಕಿಂತ ಹೆಚ್ಚು ಜಿಲ್ಲೆಯಲ್ಲಿ ಗಾಂಜಾ ಘಾಟು ಹೆಚ್ಚಳವಾಗಿದ್ದನ್ನ ಕಂಡು ಪೊಲೀಸರು ಈಗ ಗಾಂಜಾ ವಾಸನೆ ಹಿಡಿದು ಕ್ರಮ ಕೈಗೊಳ್ಳಲು ಚೆಕ್ಪೋಸ್ಟ್ಗಳನ್ನ ನಿರ್ಮಾಣ ಮಾಡಿ ಅಲರ್ಟ್ ಆಗಿದ್ದಾರೆ. ಇನ್ನು ಯುವಕರಿಗೆ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕಾರ್ಯಕ್ರಮಗಳನ್ನ ಆಯೋಜಿಸಿ ಅರಿವು ಮೂಡಿಸುತ್ತಿದ್ದಾರೆ. ಅದೇ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಕೇಸಸ್. ಈ ವರ್ಷ ಕೇಸಸ್ದು ನಂಬರ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ 33 ಕೇಸಸ್ ಆಯಿತು. ಈ ವರ್ಷ ಆಲ್ರೆಡಿ ಅಕ್ಟೋಬರ್ ತಿಂಗಳು ತನಕ 38 ಕೇಸಸ್ ಆಗಿದೆ. ಯಾರು ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇಲ್ಲೀಗಲ್ ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಸೇಲ್ ಮಾಡೋಕ್ಕೋಸ್ಕರ ಅವ್ರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ. ಮತ್ತು ಯಾರು ಸೇವನೆ ಮಾಡ್ತಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ ನಾವು ಈ ವರ್ಷ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.